ಅವರಿಬ್ರು ಮಧ್ಯೆ ನಾನು ಹೋಗಲ್ಲ, ಬೇಕಂದ್ರೆ ನೀನು ಹೋಗು. ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ. ದಿನಾಸ ಅವ್ರಿಗೆ ಹೇಳೋರು ಯಾರು? ಲವ್ ಮಾಡಿದಾಗ ಇಲ್ದಿರೋ ನೋವು ಈಗ ಬಂತಾ? ಅಲ್ಲ ಕಣು, ರೋಡಲ್ಲಿ ಎಷ್ಟು ಕೆಟ್ಟಾಗಿ ಜಗಳ ಮಾಡ್ತಿದ್ರು ಅವ್ರಿಗೆ ಗೊತ್ತಾ? ನಾನು ಅಲ್ಲೇ ಇದ್ದೆ, ನನಗೆ ಹೇಳ್ಬೋದಿತ್ತು, ಹೇಳಿಲ್ಲ. ಅವಳು ಗರ್ಲ್ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಯಾಕೆ ಮಾತಾಡಬೇಕು? ಅವಳ ಮುಂದೆನೇ ನನಗೆ ಮರ್ಯಾದೆ ಕೊಟ್ಟಿಲ್ಲ. ಇವಾಗ ಹೋಗಿ ಹೇಳಿದ್ರೆ ಕೇಳ್ತಾಳ? ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದಿರೋದು ಅವನೇ. ಅನುಭವಿಸ್ಲಿ, ಸುಮ್ಮನೆ ನೀನು. ಹಂಗಂದ್ರೆ ಹೇಗೋ? ನಮ್ಮ ರೂಮ್ಮೇಟ್ಸ್ ಅವನು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ನಿಂಗೆ ಗೊತ್ತಾ ಅವ್ನು ಏನೆಲ್ಲ ವಾಯ್ಸ್ ರೆಕಾರ್ಡರ್ ಹಾಕಿದ್ದ ಅಂತ? ಸಾಯ್ತೀನಿ, ನೋಡೋಕ್ಕೂ ಬರಬೇಡ ಅಂತ. ಆಮೇಲೆ ನಾನು ಹೋಗಿ ಡಿಲೀಟ್ ಮಾಡಿಸ್ದೆ. ಆವಾಗ ಫ್ಯಾನ್ ಬೇರೆ ನೋಡ್ತಿದ್ದ. ಡಿಪ್ರೆಷನ್ಗೆ ಹೋಗಿರೋದು ಗ್ಯಾರಂಟಿ. ಪಾಪ ಏನೋ ಗ್ರಾಚಾರ ಸರಿಲ್ಲ, ಅನುಭವಿಸ್ತಿದ್ದಾನೆ. ಅಲ್ಲ ಕಣೋ, ನಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಅವನಿಗೆ? ಇದೊಂದ್ಸಲ ಹೋಗಿ ಸಹಾಯ ಮಾಡೋಣ ಪ್ಲೀಸ್ ಕಣೋ. ಅವರಿಬ್ರು ಹೇಳೋದಷ್ಟೇ ಸಾಯ್ತೀನಿ ಅಂತ, ಹೊರ್ತು ಒಬ್ರು ಸಾಯಲ್ಲ, ನಮ್ಮನ್ನು ಸಾಯಿಸ್ತಾರೆ. ನೀನ್ ಯಾಕೆ ಟೆನ್ಷನ್ ತಗೊಳ್ತೀಯಾ? ಸುಮ್ಮನೆ ಹೇಳ್ತಿರೋದಷ್ಟೇ, ಏನು ಮಾಡ್ಕೊಳಲ್ಲ. ಆ ಥರ ಮಾಡಿನೇ ನಿಜ ಆಗೋದಲ್ವಾ? ಮೊದಲು ಅವನ್ನ ಕರ್ಕೊಂಡು ಬಂದು ಬುದ್ಧಿವಾದ ಹೇಳೋಣ. ನಾವಿಬ್ರು ಹೇಳಿದ್ರೆ ಕೇಳ್ತಾನೆ ಕಣೋ. ಅವನ ಕೇಳ್ತಾನೆ. ಪ್ರೀತಿಯನ್ನು ಮಾಯಾಜಾಲದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದಾನೆ. ಬಿಡ್ಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಆಯ್ತು ಇರೋ, ನನ್ನನ್ನು ರೂಮ್ ಹತ್ರ ಬಿಡು, ನಾನು ಕರ್ಕೊಂಡ್ಬರ್ತೀನಿ. ಹೇಳಿದ್ರು ಕೇಳಲ್ಲ, ವ್ಯರ್ಥ ಪ್ರಯತ್ನ ಪಡ್ತಿದ್ಯಾ, ನಿನ್ನಿಷ್ಟ. ಸರಿ. ಹುಡುಗರು ಗಾಡಿಯಲ್ಲಿ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ, ಡೈಲಾಗ್ನ ಅವಾಗಿಂದ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹೌದಾ? ವೆರಿ ಗುಡ್. ಈ ಥರ ಎಲ್ಲ ಹೊಸೊಬ್ಬರಿಗೆ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗು ಕಲ್ತವರಿಗೆ ಮಾತ್ರ ಸಾಧ್ಯ. ಒಳ್ಳೆಯದಾಗಲಿ, ಗುಡ್ ಲಕ್. ಅವ್ರಿಗೂ ಮತ್ತೆ ನಾನು ಹೋಗಲ್ಲ, ಬೇಕಂದ್ರೆ ನೀನು ಹೋಗು. ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ. ವಿನಾಸ ಅವ್ರಿಗೆ ಹೇಳೋರು ಯಾರು? ಲವ್ ಮಾಡಿದಾಗ ಇಲ್ದಿರೋ ನಾವು ಈಗ ಬಂತಾ? ರೋಡಲ್ಲಿ ಎಷ್ಟು ಕೆಟ್ಟ ಜಗಳ ಮಾಡ್ತಿರೋ ಅವ್ರು ಗೊತ್ತಾ? ನಾನು ಒಳ್ಳೆ ಇದ್ದೆ, ನನಗೆ ಗೊತ್ತಿತ್ತು, ಆದರೆ ಏನಿಲ್ಲ. ಇಲ್ಲಿಂದಲ್ವಾ ಅದು ಎಕ್ಸಾಕ್ಟ್ ಅಲ್ಲೇ ಬರುತ್ತೆ ವಾಪಸ್ಸು. ಹ್ಯಾಂಡಲ್ ತಿರ್ಗ್ಸೋಕ್ಕಷ್ಟೇ ಅದು. ಹಿಂದ್ಗಡೆಯಿಂದ ಬರೋಣ. ಇಲ್ಲಿಂದ ನೋಡಿ, ನೀವು ಸ್ವಲ್ಪ ಈ ಕಡೆ ಬಿಟ್ಕೊಳ್ಳಿ. ಸರಿ ಆಯಿತು. ನಿಮ್ಗೆ ಕಾಣಿಸ್ತಿದಲ್ವಾ? ನೀವು ಮುಂದ್ಗಡೆ ಇರೋ ಹೋಗಿ ಸರಿ. ಹೋಗಲ್ಲ, ಸುಮ್ಮನೆ ಇರಲಿ. ಅವರಿಬ್ರು ಮತ್ತೆ ನಾನು ಹೋಗಲ್ಲ, ಬೇಕಾದ್ರೆ ನೀನು ಹೋಗು. ವಿನಾಸ ಅವ್ರಿಗೆ ಹೇಳೋರು ಯಾರು? ವಿನಾಸ ಅವ್ರಿಗೆ ಹೇಳೋರು ಯಾರು? ಲವ್ ಮಾಡಿದಾಗ ಅಷ್ಟೇ. ಇಷ್ಟು ಟೈಮ್ ತನಕ ಮಾಡಿದ್ವಿ. ನೀವು ಈಗ ಕ್ಯಾಮ್ರಾ ಇದೆಯಾ ಅಂತ ಇದು ಮಾಡ್ತಿದ್ದೀರಾ? ಅದಕ್ಕೆ ಅವರಿಬ್ರು ಮಧ್ಯೆ ನಾನು ಹೋಗಲ್ಲ, ಬೇಕಂದ್ರೆ ನೀನು ಹೋಗು. ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ. ವಿನಾಸ ಅವ್ರಿಗೆ ಹೇಳೋರು ಯಾರು? ಲವ್ ಮಾಡಿದಾಗ ಇಲ್ದಿರೋ ನೋವು ಈಗ ಬಂತಾ? ಅಲ್ಲ ಕಣು, ರೋಡಲ್ಲಿ ಎಷ್ಟು ಕೆಟ್ಟಾಗಿ ಜಗಳ ಮಾಡ್ತಿದ್ರು ಅವ್ರಿಗೆ ಗೊತ್ತಾ? ನಾನು ಅಲ್ಲೇ ಇದ್ದೆ, ನನಗೆ ಹೇಳ್ಬೋದಿತ್ತು, ಹೇಳಿಲ್ಲ. ಅವಳು ಗರ್ಲ್ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ನಾನು ಯಾಕೆ ಮಾತಾಡಬೇಕು? ಅವಳ ಮುಂದೆನೇ ನನಗೆ ಮರ್ಯಾದೆ ಕೊಟ್ಟಿಲ್ಲ. ಇವಾಗ ಹೋಗಿ ಹೇಳಿದ್ರೆ ಕೇಳ್ತಾಳ? ಹೋಗಿ ಹೋಗಿ ಹಳ್ಳಕ್ಕೆ ಬಿದ್ದಿರೋದು ಅವನೇ. ಅನುಭವಿಸ್ಲಿ, ಸುಮ್ಮನೆ ನೀನು. ಹಂಗಂದ್ರೆ ಹೇಗೋ? ನಮ್ಮ ರೂಮ್ಮೇಟ್ಸ್ ಅವನು ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಕುತ್ತಿಗೆಗೆ ಬರುತ್ತೆ. ನಿಂಗೆ ಗೊತ್ತಾ ಅವ್ನು ಏನೆಲ್ಲ ವಾಯ್ಸ್ ರೆಕಾರ್ಡರ್ ಹಾಕಿದ್ದ ಅಂತ? ಸಾಯ್ತೀನಿ, ನೋಡೋಕ್ಕೂ ಬರಬೇಡ ಅಂತ. ಆಮೇಲೆ ನಾನು ಹೋಗಿ ಡಿಲೀಟ್ ಮಾಡಿಸ್ದೆ. ಆವಾಗ ಫ್ಯಾನ್ ಬೇರೆ ನೋಡ್ತಿದ್ದ. ಡಿಪ್ರೆಷನ್ಗೆ ಹೋಗಿರೋದು ಗ್ಯಾರಂಟಿ. ಪಾಪ ಏನೋ ಗ್ರಾಚಾರ ಸರಿಲ್ಲ, ಅನುಭವಿಸ್ತಿದ್ದಾನೆ. ಅಲ್ಲ ಕಣೋ, ನಮ್ಮನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಅವನಿಗೆ? ಇದೊಂದ್ಸಲ ಹೋಗಿ ಸಹಾಯ ಮಾಡೋಣ ಪ್ಲೀಸ್ ಕಣೋ. ಆಯಿತು, ಮಾಡೋಣ ಇನ್ನೊಂದ್ಸಲ. ಲಾಸ್ಟ್ ಇನ್ನೊಂದ್ಸಲನಾ? ಹೋಗಿ ಹಳ್ಳಕ್ಕೆ ಬಿದ್ದಿರೋದು ಅವನೇ. ಅನುಭವಿಸ್ಲಿ ಅಂತ ಹೇಳಕ್ಕೆ ಎಷ್ಟು ಟೈಮ್ ತಗೊಂಡೆ ನಾನು? ವಾಸ್ ತಗೊಂಡ್ಬಿಟ್ಟೆ ನಾನು ಸ್ವಲ್ಪ ಮಾಡಿದೆ ಬ್ರೋ. ನೀವು ಅದು ಡೈಲಾಗ್ ತಗೊಳ್ಳೋವಾಗ ಇದು ಒಂದ್ಸತಿ ನೋಡಿ ಆಗಿದೆ. ಡೈಲಾಗ್ ಪಾಸ್ ಆಯ್ತು, ಲಾಸ್ಟ್ ಲೈನ್ ಪಾಸ್ ಆಯ್ತು ನಂದು. ಅದು ಲಾಸ್ಟ್ ಹೋಗಿ ಹಳ್ಳಕ್ಕೆ ಬಿದ್ದಿರೋದು ಅವನು. ಅವರಿಬ್ರು ಹಾಗೆ ಇದ್ದಾರೆ, ಸಾಯ್ತೀನಿ ಹೊರತು ಒಬ್ರು ಸಾಯಲ್ಲ, ನಮ್ಮನ್ನು ಸಾಯಿಸ್ತಾರೆ. ಮಿಸ್ ಆಯ್ತು. ಅವರಿಬ್ರು ಹೆಚ್ಚಾಗಲ್ಲಲ್ವಾ? ಇಲ್ಲ ರೆಡಿ? ರೆಡಿ. ಇಬ್ರು ಸರಿ ಇದ್ದಾರೆ, ಸಾಯ್ತೀನಿ ಹೋದ್ರು. ಇಬ್ರು ಸರಿ ಇದ್ದಾರೆ, ಸಾಯ್ತೀನಿ ನೋಡ್ತರು, ಒಬ್ರು ಸಾಯಲ್ಲ, ನಮ್ಮನ್ನು ಸಾಯಿಸ್ತಾರೆ. ಬರ್ರಿ ಬ್ಲ್ಯಾಕ್ ಮೇಲು, ಗಂಟೆಗೆ ಒಂದು ಬಂತೆ. ನೀನೇ ಟೆನ್ಷನ್ ತಗೊಳ್ತೀಯಾ? ಅವನೇನು ಮಾಡ್ಕೊಳಲ್ಲ, ಸುಮ್ಮನೆ ಹೇಳೋದಷ್ಟೇ. ಆ ಥರ ಹೇಳಿನಲ್ವ ನಿಜ ಆಗೋದು? ಮೊದಲು ಅವನ್ನ ಕರ್ಕೊಂಡು ಬಂದು ಬುದ್ಧಿವಾದ ಹೇಳೋಣ. ನಾವಿಬ್ರು ಹೇಳಿದ್ರೆ ಕೇಳ್ತಾನೆ. ಅವ್ನು ಕೇಳ್ತಾನ? ಪ್ರೀತಿಯನ್ನು ಮಾಯಾಜಾಲದಲ್ಲಿ ಸಿಗಾಕೊಂಡು ಒಡೆದಾಡ್ತಿದ್ದಾನೆ. ಒಂದಾಯ್ತು. ಒಂದಾಯ್ತು. ನೆಕ್ಸ್ಟ್ 3 ಲೈನ್ ಆಗಿಲ್ಲ ಅಷ್ಟೇ. ಅದೊಂದು 1 ಪೇಜ್ ಆಯಿತು. ಅದು ಫಸ್ಟ್ ಪೇಜ್ ಆಗೋಯ್ತು. ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ವಿ, ಲಾಸ್ಟ್ 3 ಡೈಲಾಗ್ ಅದು ಮುಗಿಸ್ಬಿಡೋಣ ಅಂತ. ಅದು ನನ್ನ ಸ್ವಲ್ಪ ಮಿಸ್ ಆಯ್ತಲ್ಲ ಫ್ಲೋ. ಅವರಿಬ್ರು ಹಾಗೆ ಇರೋದು, ಸಾಯ್ತೀನಿ ಹೊರ್ತು ಒಬ್ರು ಸಾಯಲ್ಲ, ನಮ್ಮನ್ನು ಸಾಯಿಸ್ತಾರೆ.
ಇಬ್ರು ಸರಿ ಇದ್ದಾರೆ, ಬರೀ ಬ್ಲ್ಯಾಕ್ ಮೇಲು. ತಂಟೆಗೆ ಒಂದು ಬಂತೆ, ನೀನು ಯಾಕೆ ಟೆನ್ಷನ್ ತೊಗೊಳ್ತೀಯಾ? ಅವ್ರೇನು ಮಾಡ್ಕೊಳ್ಳಲ್ಲ, ಸುಮ್ಮನೆ ಎದುರಿಸ್ತಿರೋದಷ್ಟೇ. ಆ ಥರ ಮಾಡಿನೇ ನಿಜ ಆಗೋದಲ್ವಾ? ಮೊದಲವನ್ನ ಕರ್ಕೊಂಡು ಬಂದು ಬುದ್ಧಿವಾದ ಹೇಳೋಣ, ನಾವು ಹೇಳಿದ್ರೆ ಕೇಳ್ತಾನೆ. ಅವನ ಕೇಳ್ತಾನೆ, ಪ್ರೀತಿ ಅನ್ನೋ ಮಾಯಾಜಾಲದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದಾನೆ. ಅವ್ರನ್ನ ಬಿಡ್ಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಆಯ್ತು ಇರು, ನನ್ನನ್ನು ರೂಮ್ ಹತ್ರ ಬಿಡು, ನಾನು ಹೋಗಿ ಕರ್ಕೊಂಬರ್ತೀನಿ. ಆಯ್ತಪ್ಪ, ನಿನ್ನಿಷ್ಟ, ಏನಾದರೂ ಮಾಡ್ಕೊ, ಹೋಗು. ಹೌದು, ಆಯ್ತು. ಇವರು ಎಲ್ಲೋ ಹತ್ರ ಅಂತ ಅಂದ್ಕೋಬಹುದು. ಲೈಟ್ಸ್ ಬರ್ತಿದ್ಯಾ? ಫುಲ್ ಬ್ಲ್ಯಾಕ್ ಕಾಣಿಸ್ತಿದ್ಯಾ ಫೇಸ್ ಎಲ್ಲ? ಹೇಳಕ್ಕಾಗಲ್ಲ. ಇನ್ನೊಂದ್ಸತಿ ಇಲ್ಲಿಂದ ಮಾಡ್ಕೊಂಡು ಹೋಗೋಣ, ನಡೀರಿ. ಇಲ್ಲಿಂದ ಇನ್ನೊಂದ್ಸತಿ ಮಾಡೋಣ. ವ್ಯರ್ಥ ಪ್ರಯತ್ನ ಪಡ್ತಿದ್ಯಾ? ಆಯ್ತು. ಇಲ್ಲಿಂದ ಇನ್ನೊಂದ್ಸತಿ ಮಾಡ್ಕೊಂಡು ಹೋದ್ರೆ ಲೈಟ್ ಇರುತ್ತೆ, ಎಲ್ಲ ಇರುತ್ತೆ. ಅದು ಸರ್ ಇಷ್ಟ, ಯಾರು ತಗೊಳ್ತಾರೆ ತಗೊಳ್ಳಿ. 3, 2, 1. ಅವರಿಬ್ರು ಹೇಳೋದಷ್ಟೇ, ಸಾಯ್ತೀನಿ ಸಾಯ್ತೀನಿ ಅಂತ. ಹೊರತು ಒಬ್ರು ಸಾಯಲ್ಲ, ನಮ್ಮನ್ನು ಸಾಯಿಸ್ತಾರೆ. ನೀನ್ ಯಾಕೆ ಟೆನ್ಷನ್ ತಗೊಳ್ತೀಯಾ? ಸುಮ್ಮನೆ ಹೇಳ್ತಿರೋದಷ್ಟೇ, ಏನು ಮಾಡ್ಕೊಳ್ಳಲ್ಲ. ಆ ಥರ ಮಾಡಿನೇ ನಿಜ ಆಗೋದಲ್ವಾ? ಮೊದಲವನ್ನ ಕರ್ಕೊಂಡು ಬಂದು ಬುದ್ಧಿವಾದ ಹೇಳೋಣ, ನಾವಿಬ್ರು ಹೇಳಿದ್ರೆ ಕೇಳ್ತಾನೆ ಕಣ. ಅವನ ಕೇಳ್ತಾನೆ, ಪ್ರೀತಿಯನ್ನು ಮಾಯಾಜಾಲದಲ್ಲಿ ಸಿಗಾಕೊಂಡು ಒದ್ದಾಡ್ತಿದ್ದಾನೆ. ಬಿಡ್ಸ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ. ಆಯ್ತಿರೋ, ನನ್ನನ್ನು ರೂಮ್ ಹತ್ರ ಬಿಡು, ನಾನು ಕರ್ಕೊಂಡು ಬರ್ತೀನಿ. ಹೇಳಿದ್ರು ಕೇಳಲ್ಲ, ವ್ಯರ್ಥ ಪ್ರಯತ್ನ ಪಡ್ತಿದ್ಯಾ, ನಿನ್ನಿಷ್ಟ. ಸರಿ ಆಯ್ತು. 2 ಸಲ ಆಯ್ತು. ಸೆಕೆಂಡ್ ಟೈಮ್ದಲ್ಲಿ ಒಂದು ಲೈನ್ ಮಿಸ್ ಆಯ್ತು. ಇಲ್ಲ, ಕರೆಕ್ಟ್ ಆಯ್ತು ನೋಡು. ಬರ್ರಿ ಬ್ಲ್ಯಾಕ್ ಮೇಲು, ಇಬ್ರು ಸರಿ ಇದಾರೆ, ಬರ್ರಿ ಬ್ಲ್ಯಾಕ್ ಮೇಲು. ತಂಟೆಗೆ ಬಂತು ಬಂತೆ, ಇದು ಮಿಸ್ ಆಯ್ತು. ನೋಡ ಏನು ಹೇಳ್ತಾರೆ ನೋಡು. ಅದೇ ಸರ್ ಕೊಡ. 2 ಶೂಟ್ ಮಾಡಿದ್ದೀವಿ ಸರ್, ಅಲ್ಲಿ ಏನೋ ಬ್ಲ್ಯಾಕ್ ಆಗುತ್ತೆ ಅಂತ ಸುಮ್ಮನೆ. ಇಲ್ಲ, ಫಸ್ಟಲ್ಲಿ ಹೇಳಿದ್ರಲ್ಲ. ಫಸ್ಟಲ್ಲಿ ಹೇಳಿದ್ದೀನಿ, ಅದು ಫಸ್ಟಲ್ಲಿ ಹೇಳಿದ್ದೀನಿ, ಸೆಕೆಂಡಲ್ಲಿ ಹೇಳಿಲ್ಲ ಅಷ್ಟೇ. ಸರ್ ಎತ್ಕೊಳ್ಳಿ. 2 ಸಲ ಶೂಟ್ ಮಾಡಿದ್ದು, ಒಂದು ಹೋಗುವಾಗ ಬರುವಾಗ.